ಗೈಸ್ ನೋಡ್ತಾ ಇರೋದು ಪೊಲೀಸ್ ಈ ತರ ನನಗೆ ಬೋದ್ಬಿಟ್ರು, ಏನಕ್ಕೆ ಬೋದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಯಪ್ಪ ಇವನು ನಮ್ಗೆ ಅವಾಜ್ ಆಗ್ತಾನೇನೋ, ನೋಡ್ಕೊಳ್ಳಿ ಮಕ್ಕ ನೋಡ್ಕೊಳ್ಳಿ, ನೋಡಲ್ಲ ಇವನ. ಐತೆ ಕಣ ನಿನ್ಗೆ, ಸಿಕ್ಕ ಆಚೆ ಸಿಕ್ಕ. ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೇಟನು. ಇವತ್ತು ಎಲ್ಲಿದೀವಿ ಗೊತ್ತಾ? ಹಣ ಬಂದ ಇವತ್ತು ಮೈಸೂರಿಂದ ಎಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ ನೀವು ಕೇಳ್ಬೋದು ಗೈಸ್. ಅದೇ ಥರ ಇವತ್ತು ಕಣ್ಣೇಗಾಲ ಗ್ರಾಮದಲ್ಲಿ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು ಕಣ್ಣೇಗಾಲ ಗ್ರಾಮದಲ್ಲಿದ್ದೀವಿ. ಇವತ್ತು ಏನು ಗೊತ್ತಾ ಗೈಸ್, ಇವತ್ತು ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಕೊಂಡೋತ್ಸವ ಇದೆ. ಬನ್ನಿ ಗೈಸ್, ಯಾವ ಥರ ಇದೆ ಕೊಂಡೋತ್ಸವ ನೋಡೋಣ, ಮಾತಾಡೋಣ ಬನ್ನಿ ಗೈಸ್. ಇವತ್ತು ಕೊಂಡೋತ್ಸವ ಬಗ್ಗೆ ಹೋಗೋಣ. ಈಗ ಸಾಲದಷ್ಟು ತುಂಬ ಲೇಟಾಗಿ ಬಂದುಬಿಟ್ಟಿದ್ದೀವಿ ಅನ್ಕೋತಾ ಇದ್ದೀವಿ. ಯಾಕಂತೀರಾ, ಅಲ್ಲಿ ಸತ್ಕಗಳು ಹೋಗ್ತಾ ಇದೆ, ನೋಡ್ತಾ ಇರ್ಬೋದಲ್ಲ ಗೈಸ್. ಇವಾಗ ಆದಷ್ಟು ಲೇಟಾಗಿ ಬಂದುಬಿಟ್ಟಿದ್ದೀವ, ನನಗಂತೂ ಗೊತ್ತಿಲ್ಲ ಗೈಸ್. ಅಲ್ಲಿ ನೋಡಿ ಸತ್ಕಗಳು ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್, ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು ರೆಡಿ ಆಗಿಗ್ತಾ ಇದೆ, ಹೋಗ್ತಾ ಇದೆ ಅಂದರೆ ಕೊಂಡೆ ಆಗೋಕ್ಕೆ ಶುರು ಆಗ್ತಾಯಿದೆ ಅಂತ ಅರ್ಥ ಆಗೈತೆ. ಎಷ್ಟು ವರ್ಷಗಳಿಂದ ನಡ್ಕೊ ಬರ್ತಿದೆ. ಆದರೆ ಮೊದಲ ಬಾರಿಗೆ ನಮ್ಮ ಚಾಮರಾಜನಗರದಲ್ಲಿ ನಾನು ಯೂಟ್ಯೂಬಲ್ಲಿ ಮೊದಲ ಬಾರಿಗೆ ಬಿಡ್ತಾ ಇರೋದು ಗೈಸ್. ಇದು ತುಂಬ ಖುಷಿ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ನೋಡ್ತಾ ಇರ್ಬೋದಲ್ಲ, ಇವಾಗ ಹಿಂಭಾಗದಲ್ಲಿ ಇದ್ದೀವಿ. ಶ್ರೀ ಲಕ್ಷ್ಮೀ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದ ಹತ್ರ ಇದ್ದೀವಿ. ಚೆನ್ನಾಗೆಲ್ಲ ಹರಿದು ಬಂದೈತಂಗೆ ಗೈಸ್. ಅದೇ ಥರ ಇವಾಗ ಬಂದಿದ್ದೀವಿ, ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ದೇವಸ್ಥಾನ ಮುಂಭಾಗದಲ್ಲಿ ಬಂದಿದ್ದೀವಿ, ಶ್ರೀ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಗೈಸ್ ಬಂದಿದ್ದೀವಿ. ಅದೇ ಥರ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು ಕಣ್ಣೇಗಾಲ ಗ್ರಾಮದಲ್ಲಿ ಇರುವ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದಿದ್ದೀವಿ. ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು ಕಣ್ಣೇಗಾಲ ಗ್ರಾಮದಲ್ಲಿರುವ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ನೋಡ್ತಾ ಇರ್ಬೋದು ಗೈಸ್. ಅದೇ ಥರ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕೊಂಡದಗುಳಿ ಹತ್ರ ಬಂದಿದ್ದೀವಿ, ನೋಡ್ತಾ ಇರ್ಬೋದಲ್ಲ ಈಗ ಗೈಸ್. ನೋಡ್ತಾ ಇದ್ದೀವಿ ಕೊಂಡದಗುಳಿ ಹತ್ರ ಬಂದಿದ್ದೀವಿ, ನೋಡ್ತಾ ಇರ್ಬೋದು ಜನ ಯಾವ ಥರ ಇದ್ದಾರೆ ಅಂತ. ಯಪ್ಪ ಭಯಂಕರವಾಗಿ ಜನ ಇದ್ದಾರೆ ಗೈಸ್, ನೋಡ್ತಾ ಇರ್ಬೋದಲ್ಲ ಗೈಸ್. ಅದಂತ ಹೇಳ್ತಾ ಮುಂದೆ ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ಗೈಸ್ ಅದೇ ಥರ ಕೊಂಡೆ ಹಾಕಿಂದ ಮುಂಚೆ ಎಲೆ ಮರಿ ತರ್ದು ಅದಾದಮೇಲೆ ದೇವ್ರುಗಳು ಕೊಂಡೆ ಹಾಕ್ತಾರೆ ಗೈಸ್. ಅದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಅಂತ ಹೇಳ್ತಾ ಇದ್ದಂಗೆ ಕೊಂಡೆ ಈಗ ಎಲೆ ಮರಿ ತರೀತಾರೆ ಗೈಸ್. ಎಲೆ ಮರಿ ತರದ ತಕ್ಷಣ ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ಮರಿ ಹೆಂಗೆ ತರೀತಾರೆ ಅನ್ನೋದು ನೋಡ್ಕೋಕೆ ತರಿದ್ರು ಗೈಸ್. ಈಗ ತರದ ತಕ್ಷಣ ಈಗ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗೈಸ್ ಏನಕ್ಕೆ ಬೋದ್ರು ಅನ್ನೋದು ಗೊತ್ತಾಗಿಲ್ಲ. ಈ ಥರ ಏನಕ್ಕೆ ಬೋದ್ರು ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಟ್ಟು ನನಗೆ ಯಾರಿಗೆ ಬೋದ್ರು ಅನ್ನೋದೇ ಗೊತ್ತಾಯ್ತಿಲ್ಲ. ಮಾನ ಮರ್ಯಾದೆ ಇದ್ದ ಅಂತ ಕೇಳಿದ್ದು ಏನಕ್ಕೆ ಅನ್ನೋದೇ ಅರ್ಥ ಆಗ್ತಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಿಜ ಸೀರಿಯಸ್ ಆಗಿ ಏನಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಪೊಲೀಸರು ಯಾರನ್ನ ಅಂತ ಗೊತ್ತಿಲ್ಲ. ಅವರು ಈ ಥರ ಬೈತಾ ಇರೋದು ಅಂತ ಗೊತ್ತಿಲ್ಲ. ಅಲ್ಲಿ ಆ ಕಡೆನೂ ಬೈತಾ ಇದ್ದಾರೆ. ಇಲ್ಲಿ ನನ್ನ ಕಡೆ ಕ್ಯಾಮ್ರಾ ತೋರಿಸ್ತಾ ಇದಕ್ಕೆ ಕ್ಯಾಮ್ರಾ ನೋಡು ನಮಗೂ ಹೋದ್ರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ನೋಡ್ತಾ ಇರ್ಬೋದಲ್ಲ ಗೈಸ್. ಇವಾಗ ಅಮ್ಮನವರು ಆಯ್ತಾ ಇದ್ದಾರೆ ಗೈಸ್. ಕೊಂಡ ಫಸ್ಟು 3 ದೇವರು ಇದೆ ಗೈಸ್. 3 ದೇವರು ಆದಾದ್ಮೇಲೆ ಸತ್ಕ ಆಗುತ್ತೆ ಗೈಸ್. ಸತ್ಕ ಆದ ನಂತರ ಅಲ್ಲಿ ಗ್ರಾಮಸ್ಥ, ಕಣ್ಣೇಗಾಲ ಗ್ರಾಮಸ್ಥ ಆಗಿರ್ಬೋದು ಗೈಸ್. ಅದೇ ಥರ ಆಯ್ತಾರೆ ಊರಿನ ಜನ ಆಗಿರ್ಬೋದು. ದೇವ್ರು ಆದ ನಂತರ ಗ್ರಾಮಸ್ಥ ಗೈಸ್ ಸತ್ಕ ಆಯ್ತು ನೋಡಿರಲ್ಲ. ಈಗ ಸತ್ಕ ಆದ ತಕ್ಷಣ ಇನ್ನೊಂದು ದೇವ್ರು ಆಯಿತು. ಒಟ್ಟು 3 ದೇವರು ಕೊಂಡ ಆದ ನಂತರ ಇವಾಗ ನೋಡಿದ್ರಲ್ಲ ಗೈಸ್. ಈಗ ಸತ್ಕ ಅಮ್ಮನವರು 3 ದೇವರು ಕೊಂಡ ಆದ ನಂತರ ಇವಾಗ ನೋಡ್ತಾ ಇದ್ದಾರೆ ಸಾರ್ವಜನಿಕರು ಆಯ್ತಾ ಇದ್ದಾರೆ. ನೋಡ್ತಾ ಇರ್ಬೋದಾಗ ಎಷ್ಟು ಯಪ್ಪ ಮೈ ಜಮ್ ಅಂತ ಇದೆ ಗೈಸ್. ಬರೀ ಕಾಲಲ್ಲಿ ಈ ಥರ ನಡ್ಕೊ ಬಂದಿರೋದು ಯಪ್ಪ ಒಂದು ಕ್ಷಮ ನಾನು ಶಾಕ್. ಓಹೋ ಅಣ್ಣ ಯಾರಿದು ಯಪ್ಪ, ಇಂಥವ್ರು ಹಿಡಿದ್ರೆ ಕರ್ಕೊಂಬಿಟ್ರಪ್ಪ ಅಣ್ಣನ ಎಲ್ಲಿದ್ದಾರೆ. ಇತ್ತರಲ್ಲ ಅಯ್ಯೋ ಅಪ್ಪ ಸೈಕ್ ಅಣ್ಣ ನಮಸ್ಕಾರ ಅಣ್ಣ.
ಗೈಸ್ ಇವಾಗ ನೋಡ್ರಲ್ಲ ಈಗ ದೇವ್ರು ಕೂಡ ಆಗಿರೋ ಗೈಸ್, ಇನ್ನೊಂದು ದೇವ್ರು ಕೂಡ ಆಗೈತೆ ಈಗ ಜಸ್ಟಿಗೆ ಹೋದ್ರಲ್ಲ ಅವ್ರ ದೇವ್ರು ಕೂಡ ಆಯ್ತು. ಈಗರೆಲ್ಲ ಸಾರ್ವಜನಿಕರು ಗೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದಲ್ಲ ಗೈಸ್ ಎಷ್ಟು ಚೆನ್ನಾಗಿದೆ. ಆದರೆ ಬಣ್ಣ ಸೈಡಲ್ಲಿ ಅಂತಾರಲ್ಲ ಅದಂತೂ ಸೈಕಾಗಿತ್ತು. ನೋಡ್ಕೊ ಬಂದ್ರಲ್ಲ ಗೈಸ್ ಸೈಕಾಗಿದ್ದು ಬಣ್ಣ ಕೊಂಡದ್ಗಳಲ್ಲಿ ಹೋಯ್ತಾರೆ ಅಂದರೆ ಸೈಡಲ್ಲಿ ಹೋಗೋರೆ. ಯಪ್ಪ ಇಲ್ಲಿ ಅವ್ರು ಕರೆಸ್ಬಿಟ್ಟು ನಮ್ಮ ಕಡೆಯಿಂದ ಅವಾರ್ಡ್ ಏನಾರು ಇರುತ್ತೆ, ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಇರುತ್ತೆ ಗೈಸ್, ಹುಡುಕ್ತೀನಿ ಸಿಕ್ಕಿರೋ ಕೊಡೋಣ. ಏನಂತೀರಾ? ತಮಾಷಿನ ಯಾರು ಗುರು ಇವನು? ನಮ್ಗೆ ಅವಾಜ್ ಆಗ್ತಾನೇನೋ, ನೋಡ್ಕೊಳ್ಳಿ ಮಕ್ಕ ನೋಡ್ಕೊಳ್ಳಿ, ನೋಡಲ್ಲ ಇವನ. ಐತೆ ಕಣ ನಿನ್ಗೆ ಸಿಕ್ಕ ಆಚೆ ಸಿಕ್ಕ. ಓ ಇದು ನನ್ಗೆಲ್ಲ ಅನ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂತೀರಾ ನನ್ನ ಮೊಕ್ಕನೇ ನೋಡಿಲ್ಲ ಪಾಪ ಹುಡುಗ. ಅಯ್ಯೋ ನನ್ಗೆ ಅನ್ಕೊಂಡೆ. ಅಯ್ಯೋ ಅಯ್ಯೋ ಏನು ಮಾಡಬೇಡಿ, ಬಿಟ್ಬಿಡಿ ಅವನ್ನ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ ಅದೇನು ಗೈಸ್ ನೋಡ್ತಾ ಇರ್ಬೋದಲ್ಲ ಎಲ್ಲಿಗೆ ಹೋಗ್ತಿರ್ಬೋದು ಇವರೆಲ್ಲ ಕೊಂಡಾದ್ಬಿಟ್ಟು ನೋಡ್ತಾ ಇರ್ಬೋದಲ್ಲ. ಇಲ್ಲ ಆ ಕಡೆ ಹೋಗ್ತಾ ಇದ್ದಾರೆ, ನೋಡ್ತಾ ಇರೋದು ದೇವಸ್ಥಾನ ಒಳಗಡೆ ಹೋಗ್ತಾ ಇರೋದು ಗೈಸ್ ಎಲ್ಲ ನೋಡ್ತಾ ಇರ್ಬೋದಲ್ಲ. ದೇವಸ್ಥಾನ ಒಳಗಡೆ ಏನು ಮಾಡ್ತಾರೆ ಬನ್ನಿ ಗೈಸ್ ಮುಂದೆ ಹೋಗೋಣ. ಇದೆಲ್ಲ ಕೊಂಡ ನೋಡ್ಕೊಂಡ ತಕ್ಷಣ ದೇವಸ್ಥಾನ ಒಳಗಡೆ ಏನಕ್ಕೆ ಹೋಗ್ತಾರೆ ಕೊಂಡಾದ ತಕ್ಷಣ ಪ್ರತಿಯೊಂದು ತಿಳಿಸ್ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ಇಷ್ಟು ಜನ ಆಯ್ತಾ ಇದ್ದಾರೆ ಸಾರ್ವಜನಿಕರು. ನೋಡಿ ಗೈಸ್ ಎಷ್ಟು ಜನ ಆಯ್ತಾ ಇದ್ದಾರೆ. ಅಪ್ಪ ಪವಾಡ ಗೈಸ್ ಇದೆಲ್ಲ ಏನು ತಮಾಷೆ ಅನ್ನೋಕೈತೆ. ದುರ್ಗಾ ಮಹಾಲಕ್ಷ್ಮಿ ಅಮ್ಮನೇ ಒಂದು ಹೇಳಿಯಲ್ಲ ಪಾಪ ಇಷ್ಟು ಚಿಕ್ಕ ಮಕ್ಕಳು ಹಿಡ್ಕೊಂಡು ಈ ಥರ ಕಷ್ಟ ಗೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೋಗೋದೇ ಕಷ್ಟ, ಅದ್ರೂ ಚಿಕ್ಕ ಮಕ್ಳು ಹಿಡ್ಕೊಂಡು ಹೋಗೋದು ಅಂದರೆ ಯಾರು ಇದು ಕೊಂಟಾಬಲ್ಲಿ ಆಡ್ಕೊಬತ್ತಾರೆ ಅಣ್ಣ. ಅಯ್ಯಪ್ಪ ನಗ್ತೀರಾ. ಬಟ್ ಅವ್ರ ಕಷ್ಟ ಅವ್ರಿಗೆ ಕೈಸೋದೆಲ್ಲ ಗೊತ್ತಿರೋದು. ಕೆಂಡದ ಮೇಲೆ ನಡಿಬೇಕು ಒಂದು ತಮಾಷೆನ ನಾವಿಲ್ಲಿ ನಿಂತ್ಕೊಂಡು ಮಾಡ್ಕೊಂಡು ನಗ್ಬೋದು ಗೈಸಿತು. ಆದರೆ ಸೀರಿಯಸ್ ಆಗಿ ಹೇಳ್ತಾ ಇರೋದು ಗೈಸ್, ಅಲ್ಲಿ ಹೋಗ್ಬೇಕು ಅಂದರೆ ತುಂಬಾ ಕಷ್ಟ ಗೈಸೋದು. ಇಲ್ಲಿ ನಿಂತ್ಕೊಂಡು ನಾನು ಏನೋ ಅನ್ಬೋದು, ಇಲ್ಲಿ ದೊಡ್ಡದಾಗಿ ಬಿಲ್ಡಪ್ ಕೊಡ್ಬೋದು. ಆದರೆ ಎಲ್ಲೋ ಕಾಯ್ಬೇಕಂದ್ರೆ ತುಂಬಾ ಕಷ್ಟ ಗೈಸ್ ಅಂತ. ಇದನ್ನು ಹೇಳ್ತೀರಾ ಅದನ್ನು ಹೇಳ್ತೀರಾ ಅಂತ ಹೇಳ್ಬೋದು. ಆದರೆ ಗೈಸು ಯಪ್ಪ ಏನು ಗೈಸ್ ಇದು ಡ್ರೋನ್ ಎಲ್ಲ ಕಲಿಸ್ಬಿಟ್ಟಿದ್ದಾರೆ ಗೈಸ್. ಅಪ್ಪ ಸೈಕಲ್ಲ. ಅದ್ರ ಮುಂದೆ ನಮ್ಮ ವೀಡಿಯೋಲ್ಲಿ ಎಲ್ಲಿ ಓಡುತ್ತಲ್ವ ಗೈಸ್, ಎಲ್ಲ ಅವ್ರದ್ದೇ ಓಡುತ್ತೆ ವೀಡಿಯೋ. ನಮ್ಮದೆಲ್ಲ ಯಾವ ಲೆಕ್ಕ ಇವ್ರಿಗೆಲ್ಲ ಅಂತೀರ ಅಲ್ಲ. ನಮ್ಮದೇನು ಅವ್ರದ್ದು ನಮ್ಮದು ಅಷ್ಟೇ. ತಲೆ ಕೆಡಿಸ್ಕೊಬಾರ್ದು, ಯಾರು ಏನು ಮಾಡ್ಕೊಬಾರ್ಲಿ. ನಾವೆಲ್ಲ ತಲೆ ಕೆಡಿಸ್ಕೊಂಡು ನಮಗೆ ಅವ್ರದ್ದವ್ರಿಗೆ. ಓಕೆ ಗೈಸ್ ಅದೆಲ್ಲ ಬಿಟ್ಟಾಗದ ನಂತರ ಇವಾಗ ಕೊಂಡ ಎಲ್ಲ ಮುಗಿದ ತಕ್ಷಣ ಈಗ ನಾನು ಹೇಳಿದ್ನಲ್ಲ ಹೋದ ಟಾಪಿಕಲ್ಲಿ ಆಗ ಒಂದು 7 ನಿಮಿಷ ಹಿಂದೆ ಹೇಳಿದ್ನಲ್ಲ ಗೊತ್ತೇ ಗೈಸ್. ಎಲ್ಲ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಎಲ್ಲ ಕೊಂಡಾದ ತಕ್ಷಣ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಬನ್ನಿ ಗೈಸ್ ಈಗ ನೋಡ್ಕೊಬರೋಣ. ಈಗ ಡೈರೆಕ್ಟ್ ದೇವಸ್ಥಾನ ಒಳಗಡೆ ಹೋಗೋಣ. ನೋಡ್ತಾ ಇರ್ಬೋದಲ್ಲ ಗೈಸ್ ಈಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಕೊಂಡು ಈಗ ಸತ್ಕೆಲ್ಲ ನೋಡಿದ್ರೆ ಈಗ ಅಮ್ಮನ ದೇವಸ್ಥಾನ ಗೈಸ್ ನೋಡ್ಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದಲ್ಲ ಗೈಸ್ ಜನ ಅಂತೂ ಒಳಗಡೆ ಹೋಗೋಕ್ಕಂತ ಆಗ್ತಿಲ್ಲ. ನೋಡ್ತಾ ಇರ್ಬೋದಲ್ಲ ಗೈಸ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ಮಾವಿನ ಸೊಪ್ಪು ಎಲ್ಲ ಹೆಂಗೆ ಕಟ್ಟಿದ್ದಾರೆ ಹಂಗೆ ಹೋಗೋಕ್ಕಾಗಲ್ಲ. ನೋಡಿದ್ರೆ ಒಳಗಡೆ ಬಂದರು. ನೋಡ್ತಾ ಇರ್ಬೋದಲ್ಲ ಗೈಸ್ ಇಲ್ಲಿ ಬಂದು ತೀರ್ಥ ಇಟ್ಸ್ಕೊಂಡು ಹೋದ ತಕ್ಷಣ ಒಂದು ಕಾಲು ನೋವು ಎಲ್ಲ ಆಯ್ದಿರೋದೆಲ್ಲ ಒಂಥರ ಮಾಯ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನೋಡಿ ಗೈಸ್ ಈಗ ದೇವ್ರು ಬಂದಿರೋಂಥ ದೇವ್ರು ಆದ ತಕ್ಷಣ ಗೈಸ್ ನೋಡ್ತಾ ಇದ್ರು ಗೈಸ್ ಈಗ ದೇವ್ರು ಬಂದಿರೋಂಥದ್ದು ನೋಡ್ತಿರೋದು ಲಕ್ಷ್ಮೀ ಅಮ್ಮ ಬಂದಿರೋದು ದುರ್ಗಾ ಮಹಾಲಕ್ಷ್ಮಿ ಅಮ್ಮನವ್ರು ಬರ್ತಾ ಇದ್ದಾರೆ. ನೋಡ್ತಿರ್ಬೋದು ಗೈಸ್ ಈಗ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಹಳ್ಳಿ ಕಡೆ ಜನತೆ ಅಂತೂ ಪಕ್ಕ ಇದೆಲ್ಲ ನಂಬಲೇಬೇಕು ಗೈಸ್. ಇದು ನಂಬಿಕೆ ಗೈಸ್. ಇದು ಯಾರೇನು ಅನ್ಕೋತಾರೆ, ಒಬ್ಬರು ಸಿಟಿ ಕಡೆ ನಂಬಲ್ಲ ಅಂದ್ಕೋತೀನಿ. ಆದರೆ ನೋಡ್ತಾ ಇರ್ಬೋದು ಗೈಸ್ ಆದರೆ ನಮ್ಮ ಹಳ್ಳಿ ಕಡೆ ಮಾತ್ರ ತುಂಬಾ ನಂಬ್ತಾರೆ ಗೈಸ್. ಅಮ್ಮ ದೇವ್ರು ಬರೋ ಅಂಥದ್ದು ಅದು ನಮ್ಮ ಕಡೆ ಸತ್ಯ ನಂಬ್ತಾರೆ ಗೈಸ್. ಇದೆಲ್ಲ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದಲ್ಲ ಗೈಸ್ ಈಗ ಗೈಸ್ ಅದೇ ಥರ ಅಮ್ಮನ ಏನು ಕೇಳ್ಕೊಂಡ್ರು ಆಗುತ್ತೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದಲ್ಲ ಗೈಸ್ ಹೂ ಕೊಡೋದಾಗಿರ್ಬೋದು ಅದೆಲ್ಲ ಆಶೀರ್ವಾದ ಕೊಡೋದು ನೋಡ್ತಾ ಇರ್ಬೋದಲ್ಲ ಗೈಸ್. ಅದೇ ಥರ ನನಗೂ ಸಿಕ್ಕೈತೆ ಗೈಸ್. ಆ ಥರ ಅಮ್ಮನ ಆಶೀರ್ವಾದ ಏನು ಬೇಡ್ಕೊಂಡ್ರು ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್ ಇವಾಗ ನೋಡ್ತಾ ಇದ್ರಲ್ಲ ಅಮ್ಮನ ಅಲಂಕಾರ ಎಷ್ಟು ಸಗದಾಗಿ ಮಾಡಿದ್ರು. ನೆಕ್ಸ್ಟ್ ಲೆವೆಲ್ ಗೈಸ್. ಹೂವಿನ ಅಲಂಕಾರ ಅಂತೂ ಸೈಕಾಗಿ ಮಾಡಿದ್ದಾರೆ ಗೈಸ್. ನಮ್ಮ ಕನ್ನಗಲ ಗ್ರಾಮಸ್ಥರು ಮತ್ತು ಸೂಪರಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಷ್ಟು ನೋಡ್ತಾ ಇರೋದಲ್ಲ ಗೈಸ್ ನಮ್ಮ ಅಮ್ಮ.
ಗೈಸ್ ಅದೇ ಥರ ಒಳಗಡೆ ಎಲ್ಲ ಮುಗಿಸ್ಕೊಂಡ್ಬಂದ ತಕ್ಷಣ ಇವಾಗ ಪಾನ್ಕೆ ಬಾತ್ ಎಲ್ಲ ಇರುತ್ತೆ ಗೈಸ್. ಅದೇ ಥರ ಪಾನ್ಕೆ ಬಾತ್ ಎಲ್ಲ ತಿನ್ಕೊಂಡು ಅದೇ ಥರ ಮುಂದೆ ಹೋಗೋಣ ಬನ್ನಿ ಗೈಸ್. ಕೊಂಡೆ ಎಲ್ಲ ಬಂದ್ವಿ. ಕೊಂಡ ಬಂದಿರೋ ತಕ್ಷಣ ಅದೇ ಥರ ಈಗ ಭಕ್ತಾದಿಗಳಿದ್ದಾರೆ. ಭಕ್ತಾದಿಗಳು ಮಾತಾಡ್ಸೋಣ ಬನ್ನಿ ಗೈಸ್. ಯಾವ ಥರ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಎಲ್ಲರಿಗೂ. ನಿಮ್ಮದೆಲ್ಲ ಯಾವ ಊರು? ಓಕೆ ಸರ್, ಏನು ಇದು ಕೊಂಡೋತ್ಸವ ನಡೀತೈತಲ್ಲ, ಏನು ಅನಿಸ್ತಿದೆ? ಪ್ರತಿ ವರ್ಷ ನಡೀತದೆ. ಹಾಂ, ಲಕ್ಷ್ಮೀದೇವಿ ಕೊಂಡೋತ್ಸವ ಅಂತ. ಓಕೆ 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 ಸರ್, ಎಷ್ಟು ವರ್ಷದಿಂದ ನಡ್ಕೊಬತ್ತಿದೆ ಇದು? ನಾವು ಚಿಕ್ಕವರಿಂದಾಗೂ ನಡೀತೇವೆ. ಹೌದಾ ಹೌದಾ. ಆಮೇಲೆ ಕೊಂಡ ಎಲ್ಲ ಚೆನ್ನಾಗಿ ಅನ್ನಿಸ್ತಲ್ಲ ಸರ್. ಅದೇ ಥರ ಮರಿಯೆಲ್ಲ ತರೀತಾರಲ್ಲ, ಏನು ಅದು? ಅದೇ ಇಲ್ಲಿ ಕುಲ್ಲಿಂದ ದೇವ್ರ ಮನೆಯಿಂದ ತರೀತಾರೆ. ಹಾಂ ಹಾಂ. 4 ಥರದ್ದು ಅಲ್ಲಿ ಊಟ ಹಾಕ್ತಾರಾ? ಸಂಜೆ ಹೊತ್ತು ಅಲ್ಲೆಲ್ಲ ಅಲ್ಲಿನ ಜನಗಳಿಗೆ ಮತ್ತೆ ಅಕ್ಕಪಕ್ಕ ಹಳ್ಳಿ ಬಂದವ್ರಿಗೆಲ್ಲ ಹಾಂ ಹಾಂ. ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಅಂತೀರ ಪ್ರತಿಯೊಬ್ಬರಿಗೂ? ಎಲ್ಲರಿಗೂ ಎಲ್ಲರಿಗೂ ಇರುತ್ತೆ. ಎಲ್ಲರಿಗೂ ಇವರು ಮಾತ್ರ ಇಲ್ಲ, ಯಾರು ಬಂದ್ ಮಾಡ್ತಾರೆ? ಯಾರಾದ್ರೂ ಬಂದ್ ಮಾಡಿ. ಓಪ್ಪ, ಇರ್ತಾರ. ಹೌದು. ಅದೇ ಥರ ಕೊಂಡೆ ನೋಡಿದ್ರಿ. ಏನು ಕೊಂಡೆ ಎಲ್ಲ ಆದ ನಂತರ ಎಲ್ಲ ಒಳಗಡೆ ದೇವಸ್ಥಾನ ಎಲ್ಲ ಮುಗೀತು. ದೇವಸ್ಥಾನ ಒಳಗಡೆ ಹೋಗ್ತಾರಲ್ಲ, ಎಲ್ಲ ತೀರ್ಥ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ಈಗ ಎಲ್ಲ ಮುಗೀತು ಅಂತಾರೆ. ಇದು ಬಿಟ್ರೆ ಬೇರೆ ಪ್ರೋಗ್ರಾಮ್ ಏನೈತೆ ಸರ್ ಕೊಂಡಾದ್ಮೇಲೆ? ರಾತ್ರಿ ಅದು ಮಾಡಿದ ಮಾಂಸ ಊಟ ಮಾಡ್ತಾರಲ್ಲ, ಅದೇ ವಿಶೇಷ, ಇದೇನು ಇಲ್ಲ ಇಲ್ಲಿ. ಓಕೆ, ಇಷ್ಟ ಅಂತೀರಾ ಕೊಂಡೆ? ಇವಾಗ ಏನಂತಂದ್ರೆ ಇಲ್ಲಿನ ಜನಗಳಿಗೆ ಇಷ್ಟ ಬಂದಿರೋದೆಲ್ಲ ಮನೆಗೆ ಹೋಗಿ ಕರ್ಕೊಂಡು ಅಡುಗೆ ಮಾಡಿರೋದನ್ನೆಲ್ಲ ಭೋಜನ ಮಾಡಿಸಿ. ಹಾಂ ಹಾಂ, ಎಲ್ಲರೂ ಕಳಿಸ್ತಾರೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು ಸರ್ ಇದು. ತುಂಬ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಅಂತ ಒಂದು 3 ಬೆಳೆಸ್ತೀರಾ? ಓಕೆ, ಈ ಥರ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು. ನಿಮ್ಮ ಅಕೌಂಟ್ನ ಓಕೆ, ಸಪೋರ್ಟ್ ಮಾಡ್ತಿದ್ದೀರಲ್ವಾ? ಓಕೆ ಗೈಸ್, ಬಂದ್ರಲ್ಲ ಗೈಸ್, ಅವ್ರು ತುಂಬ ಚೆನ್ನಾಗಿ ಮಾತಾಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈಗ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ ಮನೆಗೆ ಯಾವ ಥರ ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮದು ಯಾವ ಊರು? ಇಲ್ಲ ಆಲೂರು ಪಕ್ಕ ಒಮ್ಮ ಅಂತಾರೆ. ಓಕೆ ಓಕೆ, ಇಲ್ಲಿಂದ ಒಳೆ ದಾಟ್ರೆ ನಮ್ಮೂರೇ ಒಮ್ಮ ಅಂತೀರಾ? ಓಕೆ ಸರ್, ಇದು ನೀವು ಯಾವಾಗ ಬಂದಿದ್ದು ನೋಡೋಕ್ಕೆ? ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಕೊಂಡೋತ್ಸವ? ನಾನು ಬಂದು ನಮಗೆ 6 ರಿಂದ 7 ವರ್ಷ ಆಗಿದ್ದಾಗಿಂದ ಬರ್ತಾ ಇದ್ದೀನಿ. ಇವಾಗ ನನಗೆ 25 ವರ್ಷ. ಓಕೆ, ಇನ್ನೂ ಹುಡುಗಿ ಸಿಕ್ಕಿಲ್ಲ. ಕೇಳೋಣ ಕಾನ್ ಸಬ್ಜೆಕ್ಟ್ ಓಕೆ, ಹಿಂಗಂತೀರಾ? ನೋಡಿ, ಹುಡುಗಿಗೋಸ್ಕರ ಬಂದಿರಿ ಅಂತ. ದೇವ್ರ ಸನ್ನಿಧಿಗೆ ಬಂದಿದ್ದು ಹುಡುಗಿ ಅಂತೀರಲ್ಲ, ಏನನ್ಸುತ್ತೆ? ಜಾಸ್ತಿ ಜನ ಹುಡುಗಿರು ಬಂದು ಇಲ್ಲೇ ತಾನೆ ಮಾತಾಡೋದು. ಸಿಗೋದಿಲ್ಲ ನಮ್ಗೆ, ಇಲ್ಲೇ ತಾನೆ ಹುಡುಗಿರು ಬಂದು ಸಿಗೋದು. ಹಂಗನೇ ಇಷ್ಟಪಡ್ತೀರಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸರಿ, ಇದು ತುಂಬ ಖುಷಿ. ಈಗ ಬಂದ್ರಿ, ಏನು ಅನಿಸ್ತಿದೆ ದೇವಸ್ಥಾನ ಎಲ್ಲ? ತುಂಬಾ ಖುಷಿ. ಲೇಟಾಗಿ ಬಂದ್ಬಿಟ್ಟೆ, ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟೆ. ಬರೋದು ಸ್ವಲ್ಪ ಲೇಟ್ ಆಯ್ತು. ಇಷ್ಟು ದಿನ ನಾವು 5-6 ಗಂಟೆ ಕೊಂಡೆಗೆಲ್ಲ ಬರ್ತಾ ಇದ್ವಿ. ತುಂಬಾ ಲೇಟಾಗಿ ಬಂದ್ವಿ, ಅದರಿಂದ ಸ್ವಲ್ಪ ಬೇಜಾರಿದೆ. ಕೊಂಡೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೂಪರ್ ನೋಡ್ರಾ? ಸೂಪರ್ ಆಗಿದೆ. ವರ್ಷಪೂರ್ತಿ ಚೆನ್ನಾಗಿ ನಡೀತೆ. ಚೆನ್ನಾಗಿ ನಡೀತದೆ. ಇದಾದ್ಮೇಲೆ ಸಂಜೆಗೆ ನಮ್ಮ ಇದರಲ್ಲಿ ಕಣೆಗಾಲದಲ್ಲಿ ಊಟ ಇದೆ. ಓಕೆ, ನಾನ್ ವೆಜ್ ಊಟ. ನಾನ್ ವೆಜ್ ಊಟ ಅಂತೀರಾ? ಯಾರು ಬಂದು ಎಲ್ಲರಿಗೂ ಊಟ ಸಿಗುತ್ತೆ. ಯಾರು ಬಂದು ಸಿಗುತ್ತೆ? ಖಂಡಿತವಾಗಿ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಇಷ್ಟೊತ್ತು ತುಂಬ ಹೃದಯಪೂರ್ವಕ ಧನ್ಯವಾದಗಳು. ನಮ್ಗೆ ಸಪೋರ್ಟ್ ಮಾಡ್ತೀರಾ ಸರ್? ಖಂಡಿತ ಸಪೋರ್ಟ್ ಮಾಡೋಣ. ನಮ್ಮೂರವ್ರು ಚೆನ್ನಾಗಿರ್ಬೇಕು. ಓಕೆ, ಥ್ಯಾಂಕ್ ಯು ಸರ್. ಗೈಸ್, ಅದೆಲ್ಲ ಆದಮೇಲೆ ಅದೇ ಥರ ನಮ್ಮ ಊರಿನ ಹಿರಿಕರಾಗಿರುವಂಥ ಬಂಗಾರಣ್ಣ ಅಂತ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ ಬನ್ನಿ ಗೈಸ್. ಅವ್ರು ಯಾವ ಥರ ಮಾತಾಡ್ತಾರ ಕೇಳೋಣ ಬನ್ನಿ ಗೈಸ್. ಇದೇ ಥರ ಈಗ ಮಾತಾಡೋಣ ಬನ್ನಿ ಗೈಸ್ ಅವ್ರ ಜೊತೆ ಈಗ. ನಮಸ್ಕಾರ. ನಾವು ಕೇಟನ್ ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮೂರು ಹುಡುಗ. ಏನು ಅನಿಸ್ತಿದೆ ನಿಮ್ಮೂರು ಹುಡುಗ ಈ ಥರ ಯೂಟ್ಯೂಬ್ ಚಾನಲ್ ಮಾಡಿ ಈ ಮಟ್ಟಿಗೆ ಮೈಸೂರಲ್ಲಿ ಎಷ್ಟೋ ಯೂಟ್ಯೂಬ್ಲಿ ಎಷ್ಟೋ ಬೆಳೆದು ಬಿಗ್ ಬಾಸ್ಗೆ ಬಂದು ಸೆಕೆಂಡರಿ ಇನ್ನರಪ್ಪ ಆಗಾರೆ. ಮುಂದೆ ಸರ್ ನೀನು ಬಿಗ್ ಬಾಸ್ ಹೋಗಿ. ಅಯ್ಯೋ, ಆ ಥರ ಎಲ್ಲ ಆಸೆ ಇಲ್ಲ. ಬಟ್ ಆದರೆ ಅಲ್ಲ, ಆಗಲಿ, ದೇವರ ಆಶೀರ್ವಾದ ಇದ್ರೆ ಆಗಲಿ. ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ? ಯಾವಾಗ ಬಂದ್ರಿ ದೇವಸ್ಥಾನಕ್ಕೆ? ಬೆಳಗ್ಗೆ ಬಂದ್ರಿ. ದೇವಸ್ಥಾನ ಎಲ್ಲ ನೋಡಿದ್ರಾ? ಕೊಂಡ ಎಲ್ಲ ನೋಡೋದು ಕೊಂಡೋತ್ಸವ ಏನು ಅನಿಸ್ತಿದೆ? ಕೊಂಡೋತ್ಸವ ಬಗ್ಗೆ ಒಂದು ಚಿಕ್ಕ ಮಾತು ಹೇಳ್ಬೇಕಂದ್ರೆ? ಚಿಕ್ಕನಿಂದ ಬರ್ತೀವಿ. ಹೆಚ್ಚು ಕಮ್ಮಿ 8 ವರ್ಷದವನಾಗಿದೆ. ಈಗಲೆಲ್ಲ ಹೆಚ್ಚು ಒಂದು 50-60 ವರ್ಷದಿಂದ ಬರ್ತಿದ್ದೀವಿ. 60-65 ವರ್ಷದಿಂದ ಅದೇ ಮಾಮೂಲಿ ನಡ್ಕೊಂಡಿರ್ತಾರೆ. ಸತ್ಯವಾದ ದೇವರು. ಓಕೆ ಓಕೆ, ತುಂಬ ಸತ್ಯವಾದ ಕೇಳ್ದೆಲ್ಲ ಕೊಡ್ತಾಳ ತಾಯಿ. ಸತ್ಯವಾಗಿದ್ರೆ ಈಗೆಲ್ಲ ಮಾಮೂಲಿ ಎಲ್ಲ ಪಾನ್ಕೆ ಮತ್ತು ಬಾತೆಲ್ಲ ತಿಂದ್ರಾ? ಮಜ್ಜಿಗೆ ಪಾನ್ಕೆ ಎಲ್ಲ ತಿಂದ್ರ? ಅದೇ ಥರ ಕೊಂಡ ಬಂದ್ರಿ. ಎಷ್ಟು ವರ್ಷದಿಂದ ಸರ್ ನಡೀತಾ ಇದೆ ಇದೆಲ್ಲ?
ಎಲ್ಲ ಪುರಾತನ ಕಾಲದಲ್ಲಿ ಪುರಾಣ ಕಾಲದಿಂದ ಇಲ್ಲಿ ನೆಲಗೊಂಡಿರೋದು ಫಸ್ಟು ಹಾಂ ಇದರಿಂದ ಬಂದ್ಲಲ್ಲ ವೈಕುಂಠದಿಂದ ಹಾಂ 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 ನಾರಾಯಣ ಮುನ್ಸ್ಕೊಂಡು ಹಾಂ ಫಸ್ಟ್ ಆಲೂರು ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದಿರೋದು ಓಕೆ ಓಕೆ ಆಮೇಲೆ ತಮಿಳ್ನಾಡು ಆಂಧ್ರಕ್ಕೆ ಹೋಗಿರೋದು ಓ ಫಸ್ಟ್ ಇದು ಇತಿಹಾಸನೇ ಅದ ಇದಕ್ಕೆ ಹಾಂ 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 ಫಸ್ಟ್ ಇಲ್ಲಿ ಬಂದ ಅನ್ನೋದಕ್ಕೆ ಇತಿಹಾಸ ಪುಸ್ತಕನೇ ಅದ ಓಕೆ ಓಕೆ ಇತಿಹಾಸ ಬಗ್ಗೆ ಇತಿಹಾಸ ಪುಸ್ತಕನೇ ಅದ ಇಲ್ಲಿ ಈ ತಾಯಿ ಇಲ್ಲಿಗೆ ಬಂದು ವೈಕುಂಠದಿಂದ ಬಂದು ನೇರ ಬಂದು ಇಲ್ಲಿಗೆ ಬಂದು ಆಮೇಲೆ ಆಂಧ್ರಕ್ಕೆ ಹೋಗಿರೋದು ಆಂಧ್ರಕ್ಕೆ ಹೋಗೋರು ಅಂತ ಹೇಳ್ತೀರಾ. ಓಕೆ, ನಮ್ಗೆ ಇಷ್ಟೊತ್ತು ಮಾತಾಡಿ ಸಪೋರ್ಟ್ ಮಾಡೋದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಅದೇ ಥರ ಭಕ್ತಾದಿಗಳಲ್ಲೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ಅದೇ ಥರ ಇನ್ನೊಬ್ಬರು ಭಕ್ತಾದಿಗಳಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ ಬನ್ನಿಗೆ ಯಾವ ಥರ ಮಾತಾಡ್ತಂತ ರಿಯಾಕ್ಟ್ ಮಾಡೋಣ. ಸರ್ ನಮಸ್ಕಾರ, ನೀವು ಎಲ್ಲಿಂದ ಮಾತಾಡ್ತಿರೋದು? ನಾವು ಕಣೆಗಾಲ ಜಲಗ್ರಾಮ ದೇವಸ್ಥಾನ. ನೀವು ಇದೇ ಊರಾ? ಓಕೆ ಸರ್, ಇದು ಕೊಂಡ ನೋಡಿದ್ರಾ? ನೋಡಿಲ್ಲ ಸರ್. ಹಾಂ, ಕೊಂಡ ನೋಡ್ತಿದ್ರಾ? ಕೊಂಡಸ್ತವ ನೋಡಿದ್ರಾ ಅಂತ ಹೇಳಿದ್ರು, ಬೆಳಗಿನ ಜಾವ ನೋಡಿದ್ರಾ ಅಂತ ಕೇಳಿದ್ದು. ಓಕೆ, ಏನು ಅನ್ನಿಸ್ತು ಕೊಂಡ ನೋಡಿದ್ರಲ್ಲ? ಸೂಪರ್, ಏನೋ ಒಂದು ತಾಯಿನೇ ಕೊಂಡಾಡೋದು. ಓಕೆ ಓಕೆ, ನಿಮಗೆ ಕೊಂಡಸ್ತವೆಲ್ಲ ನೋಡ್ಕೊಂಡು ಬಂದಮೇಲೆ ಸರ್ ಇದು ಎಷ್ಟು ವರ್ಷದಿಂದ ನೆಡ್ಕೊಂಡು ಬಂದಿದೆ ಇದೆಲ್ಲ ಕೊಂಡಸ್ತವ? ತಲಾಂತರ ಅಂತ ಬಂದಿರೋದು. ದುರ್ಗಾ ಪರಮೇಶ್ವರಿ, ದುರ್ಗಾ ಲಕ್ಷ್ಮಿ ಅಂತ ದೊರೆಸು. ಹಾಂ ಹಾಂ, ಇದು ತಲಾಂತರ ಬಂದಿರುವಂತ ತಲಾಂತರದಿಂದ ಯಾರು ಬೇಕಾದ್ರೂ ಕೊಂಡಾಯ್ಬೋದಲ್ಲ? ಸುಮಾರು ಜನ ಆದ್ರಲ್ಲ? ಯಾರು ಬೇಕಾದ್ರೂ ಅಲ್ಲ. ಈ ತಾಯಿಗೆ ಒಲ್ದಿರು ಅಂದ್ರೆ ಕಣ್ಣೆಗಾಲ ಬಿಟ್ಟರೆ ನೆಕ್ಸ್ಟ್ ಕಣ್ಣೆಗಾಲ ಪಕ್ಕ ಅಂತ ಒಂದು ಒಮ್ಮ ಅಂತ ಇದೆ. ಆ ಒಮ್ಮದು ಕಣ್ಣೆಗಾಲ 2 ಊರು ಬೇಕಾದ್ರೆ ಆಯ್ಬೋದು. ಫಸ್ಟ್ ಆಗಿದೆ ಕೊಂಡನಲ್ಲಿ ಕಣ್ಣೆಗಾಲದವ್ರು ಬಿಟ್ರೆ ನೆಕ್ಸ್ಟ್ ಆಯೋದು ಒಮ್ಮದವ್ರು. ಅದು ಬಿಟ್ಟರೆ ಬೇರೆ ಯಾರಿಲ್ಲ. ಓಕೆ, ಎಲ್ಲ ನಾ ಹೇಳಿದ್ದು ಯಾವ ಥರ ಅಂದರೆ ದೇವ್ರು ಬಿಟ್ರೆ ನಮ್ಗೆ ಬೇರೆ ಕಡೆ ಎಲ್ಲ ದೇವ್ರು ಬಿಟ್ಟರೆ ಬೇರೆ ಆಯೋ ಥರ ಇರಲಿಲ್ಲ. ಆದರೆ ಫಸ್ಟ್ ಟೈಮ್ ನಾನು ನೋಡಿರೋ ಮಟ್ಟಿಗೆ ಜನಗಳು ಆಯ್ತಾ ಇದ್ದಾರೆ. ಏನು ಪವಾಡ ಅದೇ ಬೇರೆ ಕಡೆ ದೇವ್ರು ಆಯ್ತಿದ್ರು, ಅದೇ ಬಿಟ್ಟರೆ ಬೇರೆ ಯಾರು ಆಯಕ್ಕಾಯ್ತಿನಿಲ್ಲ. ಆದರೆ ಇಲ್ಲಿ ಬೇರೆಯವರು ಅದು ಮೇಲೆ ನಡ್ಕೊಂಡು ಹೋಗ್ತಿರಲ್ಲ, ಅದು ಆಶ್ಚರ್ಯ ಅಂತ ಹೇಳೋದು. ತಳವಂತರ ಆಯ್ತಿದ್ದಿಲ್ಲಿ. ಹಾಂ ಹಾಂ, ಅದು ಇವಾಗ ಮಾಡ್ಕೊಂಡಿದ್ದೇನಪ್ಪ, ಒಮ್ಮದವ್ರು ಕೂಡ ಆಯ್ತಾರೆ ಇಲ್ಲಿ. ಹಾಂ ಹಾಂ ಹಾಂ, ಇಲ್ಲಿ ಬೇರೆ ಊರವರು ಬೇರೆ ಯಾರು ಇಲ್ಲ. ಸರ್ ಈಗ ಕೊಂಡ ಏನು ಹಂಗೆ. ಹಾಂ ಹಾಂ, ಏನೂ ಆಗಲ್ಲ ಅಂತೀರಾ? ತೇರ್ತಾ ಇದ್ದ ತಕ್ಷಣ ಎಲ್ಲ ಹೊಂಟೋಗ್ಬಿಡ್ತೀರಾ? ಚಾವಡಿ ನೋಡ್ಕೊತಾರೆ. ಹಾಂ ಹಾಂ ಹಾಂ, ಅವ್ರ ದೇವರು ಊರು ಇತ್ತು ನೋಡ್ರಿ, ಅವ್ರ ದೇವ್ರು ಅಂತ. ಅವರು ಚಾವಟಿಲಿ ಹೊಡ್ಕೊಂಡು ಹೊಳೆ ಹತ್ರ ದೇವ್ರು ತಗೊಂಡು ನೈಟು ಶುಕ್ರವಾರ 10 ಗಂಟೆ ಮೇಲೆ ದೇವ್ರು ತಗೊಂಡ್ಬಂದು ಚಾವಟಿಲಿ ಹೊಡ್ಕೊತಾರೆ. ತಾಯಿಯನ್ನು ಗ್ರಹ ಇದ್ರೆ ಚಾವಟಿಲಿ ಪಿಪಾಟಿ ಒಬ್ಬೊಬ್ಬೆ ಬರ್ಬೇಕು, ಆತರ ಕಾಣಿಸಲ್ಲ. ಇದೆಲ್ಲ ಪವಾಡ ಅಂತೀರಾ? ಪವಾಡನೆ, ಪವಾಡ. ಅಮ್ಮ ದುರ್ಗಾ ಮಹಾಲಕ್ಷ್ಮಿ ಅಂತ ಹೆಸರಿದ್ರು. ಹೌದೌದು. ಅವು ಈ ದುರ್ಗಾ ಪರಮೇಶ್ವರಿ ದೇವ್ರ ಹೋಗ್ಲವ್ರೆ ಮರ ಕಡಿಬೇಕು, ಅವರೇ ತಂದು ಮರಗಳು ಕೊಂಡ ಹಾಕ್ಬೇಕು. ಆ ಕೊಂಡ ಹಸ್ಬೇಕಾದ್ರೆ ಯಾರು ಇರಲ್ಲ, ಆ ತಾಯಿನ ಹಸ್ಬೇಕಾದ್ರೆ ಗೊತ್ತಿಲ್ಲ ನಮ್ಗಂತೂ. ಅದು ಅಷ್ಟು ನಮ್ಗೆ ದೊಡ್ಡ ವ್ಯಕ್ತಿ ಅಲ್ಲ. ಅದನ್ನ ಹಾಕ್ಮೇಲೆ ಕೊಂಡ ಹಾಕ್ಮೇಲೆ ನೈಟ್ ಹೊತ್ತು ಯಾರು ತಿರ್ಗಾಡೋಂಗೆ ಇಲ್ಲ. ಇಲ್ಲಿ ಯಾರು ತಿರ್ಗಾಡಲ್ಲ? ಈ ದೇವರು ಈ ಊರೇ ಅಂತ ಇಲ್ಲ, ಪ್ರತಿಯೊಬ್ರು ಯಾರು ಇಡೀ ಚಾಮರಾಜನಗರ ಡಿಸ್ಟಿಕ್ ಅಷ್ಟು ಫೇಮಸ್ ದೇವರು ಇದು. ಇದು ಬಿಟ್ರೆ, ಈ ಕೊಂಡ ಬಿಟ್ರೆ ಎಷ್ಟು ಈ ತಾಯಿ ಹತ್ತಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಯಾವಾಗಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಪೂಜೆ ಗ್ರ್ಯಾಂಡ್ ನಡೀತದೆ. ಭಕ್ತಾದಿಗಳೆಲ್ಲ ಬಂದು ಅನ್ನಾರ ಮಾಡಿಸ್ತಾರೆ. ಭಕ್ತಾದಿಗಳು ಬಂದು ಸಂಪೂರ್ಣ ಪೂಜೆ ಮಾಡಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಅಚ್ಚರ ಹೋಗ್ತಾರೆ ದೂರ. ಓಕೆ ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ ಇಷ್ಟೊತ್ತು ನಮ್ಗೆ ಸಪೋರ್ಟ್ ಕೊಡೋದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮದು ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಚೆನ್ನಾಗಿ ಮಾತಾಡಿದ್ರಿ, ನೀವು ಕೂಡ ಥ್ಯಾಂಕ್ ಯು. ಗೈಸ್ ನೋಡಿದ್ರಲ್ಲ ಗೈಸ್, ಎಷ್ಟು ಸಖತ್ತಾಗಿ ಮಾತಾಡೋರು ಗೈಸ್. ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿ. ನಾ ಹೇಳಾಗಿತ್ತು ನಮ್ಮ ಚಾವ್ರಿಗೆಲ್ಲ ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು ಗೈಸ್ ಅಂತ ಹೇಳೋಕ್ಕೆ. ನೋಡಿ ಗೈಸ್, ಯಾರು ಹೇಳಿದಾಗ ಇಂಥ ಟೈಮಲ್ಲಿ ನಮಗೆ ಆದ ತಕ್ಷಣ ನೋಡಿದ್ರೆ ಗೈಸ್ ಕೊಂಡದ ಗುಳಿ ಎಲ್ಲ ನೋಡ್ಕೊಂಬಂದ್ರಿ. ಆ ಥರ ಕೊಂಡದೆಲ್ಲ ಆದ ತಕ್ಷಣ ನಾವು ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದಲ್ಲಿ ಪೂರ್ತಿ ನೋಡಿ ಗೈಸ್, ಇವಾಗ ಯಾರು ಇಲ್ಲ ಜನ ಗೈಸ್, ಎಲ್ಲ ಹೊಲ್ಟುಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದಲ್ಲ ಗೈಸ್, ಈಗ ಸುತ್ತ ನಮ್ಮ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರು ನೋಡ್ತಾ ಇರ್ಬೋದು ಗೈಸ್. ಈಗ ಪ್ರತಿಯೊಂದು ತೋರಿಸ್ತಾ ಇರ್ತೀವಿ, ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ವಿಗ್ರಹ ಅವೆಲ್ಲ ಕರೆಕ್ಟಾಗಿ ನೋಡೋಕ್ಕಾಗಿರಲಿಲ್ಲ, ಈಗ ಕ್ಲಿಯರಾಗಿ ನೋಡಿರಲ್ಲ ಗೈಸ್. ಇವಾಗ ಅದೇ ಥರ ಸುತ್ತ ದೇವಸ್ಥಾನ ತೋರಿಸ್ತಾ ಇದ್ದೀವಿ ನೋಡಿ ಗೈಸ್. ಈಗ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ನೋಡ್ತಾ ಇರ್ಬೋದಲ್ಲ ಗೈಸ್. ಇದೆಲ್ಲ ನೋಡ್ಕೊಬೋದಲ್ಲ, ಎಷ್ಟು ಚೆನ್ನಾಗಿತ್ತು. ನನಗೆ ಕೇಳಿ ಮೈ ಜುಮ್ ಅಂತ ಗೈಸ್. ಅದೆಲ್ಲ ಕೇಳಿದ ತಕ್ಷಣ ಇದೆಲ್ಲ ಇಷ್ಟ ಆಗಿತ್ತು ನಮ್ಮ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ವೀಡಿಯೋ. ಏನಾದ್ರು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಸಪೋರ್ಟ್, ಶೇರ್ ಮಾಡಿ. ಅದೇ ಥರ ನಮ್ಮ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಗೈಸ್, ಥ್ಯಾಂಕ್ ಯು.